ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1983 ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ. ಅದೇ 1983 ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 50ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಈ ಎರಡನ್ನು ಸೇರಿಸಿ 24th ಏಪ್ರಿಲ್ 1983 ನಲ್ಲಿ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಎಷ್ಟು ಜನ ಸೇರಿದ್ರು, ಯಾವ್ಯಾವ ತರ ಪ್ರೋಗ್ರಾಮ್ಗಳಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಮಾತಾಡಿದ್ರು, ಆ ಒಂದು ಸೆಲೆಬ್ರೇಷನ್ ಅಲ್ಲಿ ನಡಿಬಾರ್ದಾಗಿರುವಂತ ವಿಷಯಗಳು ಏನೆಲ್ಲ ನಡೆಯಿತು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡಕ್ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಂ ಜರ್ನಿ 1952 ಇಂದ 1983 ವರೆಗೂ ಅವರ ಸಿನಿಮಾದ ಪಯಣ ಯಾವ ತರ ಇತ್ತು, ಯಾವ ತರ ಅಪ್ಸ್ ಅಂಡ್ ಡೌನ್ಸ್ ಇತ್ತು, ಯಾವ ತರ ಕಷ್ಟಗಳನ್ನ ಅನುಭವಿಸಿದ್ರು, ಈ ಮಟ್ಟಕ್ಕೆ ಬರಬೇಕಾದ್ರೆ ಅಂದ್ರೆ ಪದ್ಮಭೂಷಣ ಅವಾರ್ಡ್ ಅಥವಾ ಈ ಪೊಸಿಷನ್ ಅಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಂಬರ್ 1 ಸ್ಟಾರ್ ಆಗಿ ಬೆಳೆದು ನಿಂತಿರೋ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆದು ಬಂದಿರುವಂತ ದಾರಿ ಯಾವ ತರ ಇತ್ತು, ಇದ್ರ ಬಗ್ಗೆ ನಾವು ಮಾತಾಡಿ ನಂತರ ಫಂಕ್ಷನ್ ಅಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾತಾಡೋಣ. ಕರ್ನಾಟಕ ರತ್ನ ನಟ ಸಾರ್ವಭೌಮ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅವಕಾಶ ಪಡೆದು ತಾನು ಬೆಳೆದು ಅವರಿರುವಂತಹ ಉದ್ಯಮನು ಬೆಳೆಸಿರೋ ಹೃದಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಜರ್ನಿ ಅಷ್ಟು ಸುಲಭವಲ್ಲ. ಅವಮಾನ, ನೋವು, ತಿರಸ್ಕಾರ, ಬೈಗುಲ ಇದನ್ನೆಲ್ಲ ದಾಟ್ಕೊಂಡ್ ಬಂದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಕೆಲವರೆಲ್ಲ ಕೇಳ್ಬೋದು, ಆಗ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ತಾನೆ, ಅವ್ರಿಗೆ ಕಾಂಪಿಟೇಟರ್ ಅಂತ ಯಾರೂ ಇಲ್ಲ, ಅಂಥದ್ರಲ್ಲಿ ರಾಜ್ಕುಮಾರ್ ಅವ್ರಿಗೆ ಏನ್ ಕಷ್ಟ ಇರುತ್ತೆ ಅಂತ ಪ್ರಶ್ನಿಸಬಹುದು. ಆ ಕಾಲದಲ್ಲಿ ಸಿನಿಮಾ ಆಗ್ತಾ ಇದ್ದಿದ್ದೇ ಕಷ್ಟ. ಯಾರನ್ನ ನಂಬ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ಜನಗಳು ನೋಡ್ತಾರ, ಹಾಕೋ ದುಡ್ಡು ನಮಗ್ ಬರುತ್ತಾ, ಈ ತರ ಇರುವಂತ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿ ಇತ್ತು. ರಾಜನ್ನ 1954 ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟು 1960s ವರೆಗೂ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಅಂತ ಮಾಡಿ ಕನ್ನಡ ಚಿತ್ರರಂಗದಲ್ಲೂ ಒಬ್ಬ ನಾಯಕ ಇದ್ದಾನೆ ಅಂತ ಹೊಸ ಪ್ರೊಡ್ಯೂಸರ್ಗಳು ಕನ್ನಡ ಸಿನಿಮಾಗಳನ್ನ ಮಾಡಕ್ಕೆ ಮುಖ್ಯವಾದ ಕಾರಣವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜನ ಚಿತ್ರರಂಗಕ್ಕೆ ಬಂದು 6-7 ವರ್ಷಕ್ಕೆಲ್ಲ ಒಂದು ವರ್ಷಕ್ಕೆ 8-9 ಸಿನಿಮಾ ಆಗ್ತಾ ಇರುವಂತ ಕನ್ನಡ ಸಿನಿಮಾಗಳು 1964-65 ಇಂದ ಒಂದು ವರ್ಷಕ್ಕೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಮಾತ್ರ 5-6 ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಟೋಟಲಿ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ 16-18 ಸಿನಿಮಾಗಳು ಬರ್ತಾ ಇತ್ತು. ಆ ತರ ಹಂತವಾಗಿ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಕೊಂಡ್ ಬಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. 1970s ಅಷ್ಟರಲ್ಲಿ ಒಂದು ವರ್ಷಕ್ಕೆ 24-26 ಸಿನಿಮಾಗಳು ನಿರ್ಮಿಸ್ತಾ ಇದ್ರು. ಆ ರೇಂಜ್ ತಗೊಂಡ್ಬಂದು ಬಿಟ್ಟವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ಇದನ್ನ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೀನಿ, ಬಟ್ ಆದ್ರೂ ಇಲ್ಲಿ ಅದನ್ನ ಹೇಳಿದ್ರೆ ನಾವು ಮಾತಾಡೋ ಈ ಒಂದು ವಿಷಯಕ್ಕೆ ಅದು ಸೂಕ್ತ ಅನ್ಸುತ್ತೆ. 1950s ಮಿಡ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾರೆ. ಅದೇ ಟೈಮ್ ಅಲ್ಲಿ ಕಲ್ಯಾಣ್ ಕುಮಾರ್ ಅವರು ಬರ್ತಾರೆ, ಉದಯ್ ಕುಮಾರ್ ಅವರು ಬರ್ತಾರೆ. ರಾಜನ ಸ್ವಭಾವ ಎಲ್ರಿಗೂ ಗೊತ್ತು, ತುಂಬಾನೇ ಸಾಫ್ಟ್ ಪರ್ಸನ್, ಯಾರಿಗೂ ಹರ್ಟ್ ಮಾಡಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರ್ತಾರೆ. ಕಲ್ಯಾಣ್ ಕುಮಾರ್ ಅವರು ವೆಲ್ ಎಜುಕೇಟೆಡ್ ಪರ್ಸನ್, ಸೆಟ್ ಅಲ್ಲಿ ಇಂಗ್ಲಿಷ್ ಪದಗಳನ್ನ ಜಾಸ್ತಿ ಬಳಸೋರಂತೆ. ಅದೇ ತರ ಉದಯ್ ಕುಮಾರ್ ಅವರು ಸಿಟಿನಲ್ಲಿ ಬೆಳೆದವರು. ಈ 3 ಜನ ಒಂದೇ ಟೈಮ್ ಅಲ್ಲಿ ಅಂದ್ರೆ 1 ವರ್ಷ 2 ವರ್ಷ ಡಿಫರೆನ್ಸ್ ಅಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಬ್ಯುಸಿ ಆಗಿರ್ತಾರೆ. ಕಲ್ಯಾಣ್ ಕುಮಾರ್ ಅವರು ಕನ್ನಡ ಮತ್ತು ತಮಿಳ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. 60s ಅಲ್ಲಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಟಾರ್ ಅನ್ನೋ ರೇಂಜ್ ಬೆಳೆದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು ಮತ್ತು ಉದಯ್ ಕುಮಾರ್ ಅವರು ಇವ್ರ 3 ಜನನು ಒಂದು ಸೆಟ್ ಅಲ್ಲಿ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಶೂಟ್ ಮುಗಿಸ್ಕೊಂಡ್ ಬಂದು ಕೂತ್ಕೊಳ್ಳೋ ಟೈಮ್ ಅಲ್ಲಿ ಅಲ್ಲೇ ಇರೋ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಕೂತ್ಕೊಳ್ಳೋ ಚೇರ್ನ ಎಳೆದು ಬಿಡ್ತಾರೆ. ರಾಜನ ಕೆಳಗ್ ಬಿದ್ದೋಗ್ತಾರೆ. ಅದನ್ನ ನೋಡಿ ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು ಪ್ಲಸ್ ಸೆಟ್ ಅಲ್ಲಿ ಇರೋ ಅಷ್ಟು ಜನ ನಗ್ತಾರೆ. ರಾಜನ ತುಂಬಾ ನೊಂದ್ಕೊಂತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಲ್ ಅವರು ಇವರಿಬ್ರು 3 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಪುಟ್ಟಣ್ಣ ಕಣಗಲ್ ಅವರು ಮಲಯಾಳಂ ಸಿನಿಮಾದ ಮೂಲಕ ಅವ್ರ ಡೈರೆಕ್ಷನ್ ಕೆರಿಯರ್ ನ ಸ್ಟಾರ್ಟ್ ಮಾಡ್ತಾರೆ. ನಂತರ ತೆಲುಗು ಸಿನಿಮಾನು ಡೈರೆಕ್ಟ್ ಮಾಡ್ತಾರೆ. ಬೆಳ್ಳಿ ಮೋಡ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಡೈರೆಕ್ಟರ್ ಆಗಿ ಎಂಟ್ರಿ ಕೊಡ್ತಾರೆ. ಬೆಳ್ಳಿ ಮೋಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಪುಟ್ಟಣ್ಣ ಕಣಗಲ್ ಅವರು ಮಲಯಾಳಂ, ತಮಿಳ್, ತೆಲುಗು ಅಂತ 2 ವರ್ಷ ಬೇರೆ ಭಾಷೆ ಚಿತ್ರಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅದು ಮಾತ್ರ ಅಲ್ಲ, ಡಿಮ್ಯಾಂಡಬಲ್ ಡೈರೆಕ್ಟರ್ ಆಗಿರ್ತಾರೆ. ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಹಿಟ್ ಸಿನಿಮಾಗಳನ್ನ ಕೊಟ್ಟು ಕನ್ನಡದ ಸೂಪರ್ ಸ್ಟಾರ್ ಆಗಿರ್ತಾರೆ. ಪುಟ್ಟಣ್ಣ ಕಣಗಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಮೊದಲನೇ ಡೈರೆಕ್ಟ್ ಮಾಡಿರೋ ಸಿನಿಮಾ 1969 ಅಲ್ಲಿ ರಿಲೀಸ್ ಆಗಿರೋ ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಲ್ ಅವರು ಕಾಂಬೋ ನಲ್ಲಿ ಬಂದಿರೋ 2ನೇ ಸಿನಿಮಾ 1970 ಅಲ್ಲಿ ರಿಲೀಸ್ ಆಗಿರೋ ಕರುಳಿನ ಕರೆ ಅನ್ನೋ ಸಿನಿಮಾ. ಪುಟ್ಟಣ್ಣ ಕಣಗಲ್ ಅವ್ರ ಸ್ವಭಾವ ಡಾಮಿನೇಟಿಂಗ್ ಆಗಿರುತ್ತೆ.
1971 ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು 3 ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾರೆ. ಕಲ್ಪನಾ ಅವರು ಮತ್ತು ಗಂಗಾಧರ್ ಅವರನ್ನ ಇಟ್ಕೊಂಡು ಶರಪಂಜರ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ನಂತರ ತಮಿಳಲ್ಲಿ ಜಮ್ನಿ ಗಣೇಶನ್ ಅವರನ್ನ ಇಟ್ಕೊಂಡು ಸುಡರಂ ಸೂರಾವಲಿಯಂ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಸಾಕ್ಷಾತ್ಕಾರ ಅನ್ನೋ ಒಂದು ಸಿನಿಮಾನ ಮಾಡಿರ್ತಾರೆ. ಸಾಕ್ಷಾತ್ಕಾರ ಶೂಟಿಂಗ್ ಟೈಮ್ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಡೆಸ್ಕೊಳ್ಳೋ ವಿಧ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಅಣ್ಣಾರ್ ಸ್ವಭಾವ ಎಲ್ರಿಗೂ ಗೊತ್ತು, ಸಾಫ್ಟ್ ಪರ್ಸನ್. ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಏನ್ ಬೇಕು ಅಂತ ಅಣ್ಣ ಅವ್ರ ಹತ್ರ ಹೇಳ್ತಾ ಇಲ್ಲ, ಟೇಕ್ಸ್ ಮಾತ್ರ ತಗೊಂತಾನೆ ಇದ್ದಾರೆ, ಯಾವ್ದನ್ನು ಓಕೆ ಮಾಡ್ತಾ ಇಲ್ಲ. ಆ ಒಂದು ವಿಷಯದಿಂದ ಅಣ್ಣ ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಇದು ಜಸ್ಟ್ ಒಂದು 2 ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಹೇಳ್ದೆ. ಈ ತರ ಸುಮಾರು ವಿಷಯಗಳಿದೆ. ಸೀನಿಯರ್ ಪತ್ರಕರ್ತರು, ಕೋಸ್ಟಾರ್ ಆದ ಕಲ್ಪನಾ ಅವರು, ಕೆಲವು ಸೀನಿಯರ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಕೆಲವರು ರಾಜನನ್ಗೆ ಡೈರೆಕ್ಟ್ ಆಗಿ ಅವಮಾನ ಮಾಡಿದ್ರೆ, ಇನ್ನು ಕೆಲವರು ಇಂಡೈರೆಕ್ಟ್ ಆಗಿ ಅವಮಾನ ಮಾಡೋರಂತೆ. ಆವಾಗ ನಾವು ಫಿಲಂ ಸ್ಟೂಡೆಂಟ್ ಆಗಿರುವಾಗ ಭಗವಾನ್ ಅವರು ಹೇಳಿದ್ದು, ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಉದಯ್ ಕುಮಾರ್ ಅವರು ಈ ಕ್ಯಾರೆಕ್ಟರ್ ನನ್ನ ಕೈನಲ್ಲಿ ಮಾಡಕ್ಕಾಗಲ್ಲ, ಯಾಕೆ ರಾಜ್ಕುಮಾರ್ ಒಬ್ಬರೇನ ನಟ, ನಾವು ನಟರಲ್ವಾ, ನಮಗ ಪಾತ್ರ ಕೊಟ್ರೆ ನಾವು ಮಾಡಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡಿದಾರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದೆನೆ ಈ ಒಂದು ಆರ್ಗ್ಯುಮೆಂಟ್ ನ ಇಟ್ಟಿದ್ದಾರೆ. ಅರ್ಧ ದಿನ ಶೂಟಿಂಗ್ ನೇ ನಿಲ್ಸಿದ್ರಂತೆ ಉದಯ್ ಕುಮಾರ್ ಅವರು. ಫೈನಲಿ ಭಗವಾನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರೇ ಈ ಪಾತ್ರ ಮಾಡಬೇಕು, ನಿಮಗೆ ಕೊಟ್ಟಿರೋ ಪಾತ್ರನ ನೀವು ಮಾಡಿ ಅಥವಾ ನಾನು ಬೇರೆ ಒಬ್ಬರನ್ನ ನೋಡ್ಕೊಂತೀನಿ ಅಂತ ಹೇಳಿದ್ದಾರೆ. ಈ ತರ ಅವ್ರು ಅನುಭವಿಸಿರೋಂಥ ನೋವುಗಳು ಸುಮಾರಿದೆ. ಹಿಸ್ಟ್ರಿ ಅಂತ ತಗೊಂಡ್ರೆ, ಅಂದ್ರೆ ಯಾವುದೇ ನಟರ ಹಿಸ್ಟ್ರಿ ಅಂತ ತಗೊಂಡ್ರೆ, ಯಾವತ್ತಾದ್ರೂ ಒಂದು ಸಲ ಆದ್ರೂ ಅವ್ರಿಗೋಸ್ಕರ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ನಮ್ಗೆ ಏನೋ ಯಾರೋ ಪ್ರಾಬ್ಲಮ್ ಮಾಡಿದ್ದಾರೆ ಅನ್ನುವಾಗ ಡೈರೆಕ್ಟ್ ಆಗಿನೋ ಇಂಡೈರೆಕ್ಟ್ ಆಗಿನೋ ರಿಯಾಕ್ಟ್ ಮಾಡಿರ್ತಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆವರೆಗೂ ಯಾರ ಬಗ್ಗೆ ಆದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದು ಹಿಸ್ಟ್ರಿನಲ್ಲೇ ಇಲ್ಲ. ಅವರ ಸಂತೋಷನ ಹಂಚ್ಕೊಳ್ಳೋರು, ಆದ್ರೆ ಅವ್ರ ದುಃಖನ ಹೊರಗ್ ಬಂದು ಯಾರ ಹತ್ರನೂ ಹೇಳ್ತಾ ಇರ್ಲಿಲ್ಲ. ಆ ತರ ಒಂದು ಕ್ವಾಲಿಟಿ ಇರುವಂತ ನಟರು ಚಿತ್ರರಂಗದಲ್ಲಿ ತುಂಬಾ ಕಡಿಮೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇಷ್ಟ ಇಲ್ಲ ಅನ್ನೋರು ಕೂಡ ಅವರ ವ್ಯಕ್ತಿತ್ವನ ಇಷ್ಟಪಡಕ್ ಕಾರಣ ಈ ತರ ಕ್ವಾಲಿಟೀಸ್ ಇಂದಾನೆ. ಇದನ್ನೆಲ್ಲ ದಾಟ್ಕೊಂಡು ತಾನು ಬೆಳೆದು ಇಂಡಸ್ಟ್ರಿನೂ ಬೆಳೆಸಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ದೊಡ್ಡ ಗೌರವ ತಂದುಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವ ತರ ಅಂದ್ರೆ, ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಮೊದಲು ಪದ್ಮಭೂಷಣ್ ಅವಾರ್ಡ್ ತಗೊಂಡವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅದೇ ವರ್ಷದಲ್ಲಿ ಪ್ರೇಮ್ ನಜರ್ ಅವರು. ಕನ್ನಡದಲ್ಲಿ ಮೊದಲನೇ ಪದ್ಮಭೂಷಣ್ ಅವಾರ್ಡ್ ತಗೊಂಡಿರುವಂತಹ ನಾಯಕ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಇದು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ. ಈ ಒಂದು ಸಂತೋಷನ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಕನ್ನಡ ಫಿಲಂ ಚೇಂಬರ್ ಡಿಸೈಡ್ ಮಾಡ್ತಾರೆ. ಈ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿದವರು ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳಗ್ಗೆ ಮಲ್ಲೇಶ್ವರಮಲ್ಲಿರೋ ಬಂಡೆ ಗಣಪತಿಯ ದರ್ಶನ ಮುಗಿಸ್ಕೊಂಡು ಹುಟ್ಟುಹಬ್ಬದ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಆ ಒಂದು ಮೆರವಣಿಗೆನಲ್ಲಿ ದೊಡ್ಡ ಮಟ್ಟಕ್ಕೆ ಜನ ಸೇರ್ತಾರೆ. ಕಂಠೀರವ ಸ್ಟುಡಿಯೋನಲ್ಲಿ ಅಭಿನಂದನೆ ಸಭೆ ಏರ್ಪಡಿಸಲಾಗಿತ್ತು. ಅಲ್ಲಿವರೆಗೂ ಮೆರವಣಿಗೆ ದೊಡ್ಡ ಮಟ್ಟಕ್ಕೆ ಜನ ಸೇರಿ ಮಲ್ಲೇಶ್ವರಂ ಇಂದ ಕಂಠೀರವ ಸ್ಟುಡಿಯೋವರೆಗೂ ಆ ಒಂದು ರ್ಯಾಲಿ ಏನ್ ಮಾಡಿದ್ರು. ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಒಬ್ಬ ನಾಯಕ ನಟನಿಗೆ 50ನೇ ಹುಟ್ಟುಹಬ್ಬನ ಅಭಿಮಾನಿಗಳು ಅಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂದ್ರೆ ಅದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಾತ್ರನೇ. ಇದು ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಪದ್ಮಭೂಷಣ ತಂದುಕೊಟ್ಟವರು ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಒಂದು ಕೃತಜ್ಞತೆ ತೋರ್ಸಕ್ಕೆ ಈ ಒಂದು ಸಮಾರಂಭ. ಈ ಮೆರವಣಿಗೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಮಾತ್ರ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ಜನಗಳು ಬಂದಿದ್ರು. ಕಾರಣ ಇದು ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾರಂಭ ಅಲ್ಲ, ಕರ್ನಾಟಕದ ಸಮಾರಂಭ. ಆ ಒಂದು ಕಾರಣದಿಂದ ಕನ್ನಡ, ತಮಿಳ್, ತೆಲುಗು, ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಭಾಷೆಯ ಜನ ಇದ್ದಾರೋ ಅಷ್ಟು ಭಾಷೆಯ ಜನನೂ ಅಲ್ಲಿ ಇದ್ರು. ಕರ್ನಾಟಕದಲ್ಲಿ ಅದ ನಂತರ ಅಷ್ಟು ದೊಡ್ಡ ಮಟ್ಟಕ್ಕೆ ಜನ ಸೇರಿದ್ದು ಬೇರೆ ಯಾವುದಕ್ಕೂ ಇಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಫ್ಕೋರ್ಸ್ 1992 ನಲ್ಲಿ ಡಾಕ್ಟರ್ ರಾಜನನ್ಗೆ ಕರ್ನಾಟಕ ರತ್ನ ಅವಾರ್ಡ್ ಸಿಕ್ಕಿತ್ತು. 1995 ನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನೂ ಸಿಕ್ಕಿತ್ತು. ಆ ಟೈಮಲ್ಲಿ ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ನನಗೆ ನೆನಪಿಲ್ಲ. ಬಟ್ ಈ ಒಂದು ಇವೆಂಟ್ ನಾವು ಸಣ್ಣ ಹುಡುಗರಾಗಿದ್ದರು ನಂತರ ದಿನಗಳಲ್ಲಿ, ಅಂದ್ರೆ 90s ನಂತರ ರಾಜನನ್ ಬಗ್ಗೆ ಮಾತಾಡಿದ್ರೆ ಒಂದು ಗೋಕಾಕ್ ಚಳವಳಿ, ಇನ್ನೊಂದು ರಾಜನನ್ನ 50ನೇ ಹುಟ್ಟುಹಬ್ಬ, ಅಲ್ಲಿ ಸೇರಿರುವಂತ ಜನಗಳು, ಇದ್ರ ಬಗ್ಗೆ ಮಾತ್ರ ಸುಮಾರು ಮಾತಾಡೋರು. ಓಕೆ, ಅದಿರ್ಲಿ. ಈ ಒಂದು ಮೆರವಣಿಗೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂದೆ ಸಾವಿರಾರು ಜನ ಹೋಗ್ತಾ ಇರುವಾಗ ಅಲ್ಲಿ ಕೆಲವರು, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವು ಮುಟ್ಟಾಳರು ಇರ್ತಾರಲ್ಲ ಯಾವಾಗ್ಲೂ. ಈ ಮೆರವಣಿಗೆ ನಡೀತಾ ಇದ್ದದ್ದು ಸಂಡೇ. ಶುಕ್ರವಾರ ಹೊಸ ಸಿನಿಮಾಗಳು ರಿಲೀಸ್ ಆಗುತ್ತಲ್ವಾ, ಆ ಶುಕ್ರವಾರ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿದೆ. ಸೊ ಮಲ್ಲೇಶ್ವರಂ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗುವಾಗ ಈ ಕೆಲವು ಅವಿವೇಕಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಕಟೌಟ್ರ್ ಏನಿದೆಯೋ ಥಿಯೇಟರ್ ಒಳಗೆ, ಆ ಕಟೌಟ್ರನ್ನ ಹೊಡೆದಾಕಿ ಅಲ್ಲಿರೋ ಪೋಸ್ಟರ್ಗಳನ್ನೆಲ್ಲ ಅರ್ಧಾಕಿ ಆ ಥಿಯೇಟರ್ ಕಿಟಿಕಿಗಳ ಮೇಲೆ ಸಣ್ಣ ಸಣ್ಣ ಬಿಟ್ಸ್ ಅಂಟಿಸ್ತಾರಲ್ಲ, ಆ ಕಿಟಿಕಿಗಳನ್ನೆಲ್ಲ ಹೊಡೆದಾಕಿ ಅವ್ರ ಸಂತೋಷನ ವ್ಯಕ್ತಪಡಿಸ್ತಾರೆ ಅಂತ. ಯಾವ ತರ? ಅದೇ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನ ಕಟೌಟ್ರನ್ನ ಹೊಡೆದಾಕಿ ಪೋಸ್ಟರ್ಗಳನ್ನ ಅರ್ಧಾಕಿ ಥಿಯೇಟರ್ ಕಿಟಿಕಿಗಳನ್ನೆಲ್ಲ ಹೊಡೆದಾಕೋದು, ಅದು ಎಂತ ಸಂತೋಷ ಅಂತ ನಮಗೆ ಗೊತ್ತಿಲ್ಲ.
ಆ ಮೆರವಣಿಗೆಯಲ್ಲಿ ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಮಾತ್ರ ಅಲ್ಲ, ಜನರಲ್ ಆಡಿಯನ್ಸ್ ಕೂಡ ಆ ಮೆರವಣಿಗೆನಲ್ಲಿ ಇದ್ರು. ಜನರಲ್ ಆಡಿಯನ್ಸ್ ಅನ್ನುವಾಗ ಅವ್ರು ಎಲ್ಲಾ ಸಿನಿಮಾನು ನೋಡೋರು. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ರಜನಿಕಾಂತ್ ಅವರು, ಕಮಲ್ ಹಾಸನ್ ಅವರು, ಚಿರಂಜೀವಿ ಅವರು ಅಂತ ಅವರವರ್ಗ ಅಭಿಮಾನಿಗಳು ಇರ್ತಾರೆ. ಅವರು ಈ ರ್ಯಾಲಿನಲ್ಲಿ ಇದ್ರು. ಬೈ ಚಾನ್ಸ್ ಇವಾಗ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಆ ಕಟೌಟ್ ನೆಲ್ಲ ಹೊಡೆದಾಕದ್ರಲ್ಲ, ಆ ಟೈಮ್ ಅಲ್ಲಿ ಇನ್ನೊಂದು ಗುಂಪು ಅಂದ್ರೆ ವಿಷ್ಣುವರ್ಧನ್ ಅವ್ರನ್ನ ಇಷ್ಟಪಡುವ ಒಂದು ಗುಂಪು ಅವ್ರ ವಾಯ್ಸ್ ನ ಅಲ್ಲಿ ರೇಸ್ ಮಾಡಿದ್ರೆ, ಆ ಒಂದು ಎನ್ವಿರಾನ್ಮೆಂಟ್ ಅಂದ್ರೆ ಆ ಸಂತೋಷ ಏನಿದೆಯೋ, ಸಂತೋಷ ತಾನೇ ನಾವು ಆಚರಿಸ್ತಾ ಇರೋದು. ರಾಜ ನನ್ಗೆ 50 ವಯಸ್ಸು, ಪದ್ಮಭೂಷಣ ಅವಾರ್ಡ್ ಸಿಕ್ತು, ಈ ಒಂದು ವಿಷಯನಂತಾನೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ ಒಂದು ಸಂದರ್ಭದಲ್ಲಿ ಈ ತರ ಒಂದು ಆರ್ಗ್ಯುಮೆಂಟ್ ಆಗ್ಲಿ, ಏನೋ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಏನೋ ಒಂದು ಆಗುತ್ತೆ ಅಂತ ಇಟ್ಕೊಳ್ಳಿ, ಯಾರಿಗ ಅವಮಾನ ಇದಲ್ಲ, ನಮ್ಮವ್ರನ್ನೇ ಹೊಡ್ಕೊಳ್ಳೋದ, ಸರಿ ಇರ್ಲಿ. ನಂತರ ಅಲ್ಲೇ ಸರೌಂಡಿಂಗ್ ಅಲ್ಲಿ ಏನಿದೆಯೋ ಇಂಗ್ಲಿಷ್ ಬೋರ್ಡ್ಗಳು ಇರುತ್ತಲ್ಲ, ಆ ಇಂಗ್ಲಿಷ್ ಬೋರ್ಡ್ನೆಲ್ಲ ಹೊಡೆದಾಕೋದು. ಯಾವನೋ ಅವನ ಅಂಗಡಿನಲ್ಲಿ ಅವನ ಅಂಗಡಿ ಹೆಸರನ್ನ ಇಂಗ್ಲಿಷ್ ಅಲ್ಲಿ ಬರ್ದಿಟ್ಟಿರ್ತಾನೆ, ಆ ಬೋರ್ಡ್ಗಳನ್ನ ಹೊಡೆದಾಕಿ ಅಲ್ಲಿ ಒಂದಷ್ಟು ವಿಷಯಗಳು ನಡೆದು, ನಂತರ ಫೈನಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರಾರು ಜನರ ಜೊತೆ ಕಂಠೀರವ ಸ್ಟುಡಿಯೋಗೆ ಹೋಗಿ ಇಳಿತಾರೆ. ರಾಜನ ಸ್ಟೇಜ್ ಮೇಲೆ ಹೋಗ್ತಾರೆ, ಎಲ್ರು ಓ ಅಂತ ಕೂಗಾಟ. ರಾಜನ್ ನೋಡೋದೇ ಒಂದು ಸಂತೋಷ. ಪ್ಲಸ್ ಈ ಟೈಮ್ 50 ಇಯರ್ಸ್ ಮಾತ್ರ ಅಲ್ಲ, 30 ವರ್ಷದ ದುಡಿಮೆ, ಕರ್ನಾಟಕದ ಹೆಮ್ಮೆ, 30 ವರ್ಷ ಚಿತ್ರರಂಗದ ನಂಬರ್ 1 ನಾಯಕ. ಕಂಠೀರವ ಕ್ರೀಡಾಂಗಣದಲ್ಲಿ ಲಕ್ಷಾಂತರ ಜನ ಅವ್ರು ನೋಡ್ತಾ ಇರೋದು ಬರೀ ರಾಜ್ಕುಮಾರ್ನಲ್ಲ, ಶ್ರೀ ರಾಘವೇಂದ್ರ, ಕೃಷ್ಣ, ರಾಮ, ಹರಿಶ್ಚಂದ್ರ, ಕುಂಬಾರ, ಮಯೂರ, ಬಬ್ಬರು ವಾಹನ ಅಂತ ಆ ಪಾತ್ರಗಳನ್ನ ನೋಡ್ತಾ ಇದಾರಲ್ಲಿ ಸ್ಟೇಜ್ ಮೇಲೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡದೇ ಇರೋರಲ್ಲ ಅವತ್ತಿನ ದಿನ ಸೇರ್ತಾರೆ. ಅದೇ ನಾನು ಹೇಳದ್ನಲ್ಲ, ಮೂಲೆಯಿಂದನೂ ಬಂದ್ರು, ರಾಜನನ್ನ ನೋಡ್ತಾರೆ, ಸಂತೋಷ ಪಡ್ತಾರೆ, ಕಣ್ಣೀರು ಇಡ್ತಾರೆ, ಕೈ ತೆಗೆದು ಮುಗಿತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಟೇಜ್ ಮೇಲೆ ಹೋದ ತಕ್ಷಣ ಅವ್ರನ್ನ ಯಾವ ತರ ವೆಲ್ಕಮ್ ಮಾಡಿದ್ರು ಅಂದ್ರೆ, ಹೂವಿನ ಸುರಿಮಲೆ, ಹೆಲಿಕಾಪ್ಟರ್ ಇಂದ ಹೂವಿನ ಸುರಿಮಲೆಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಚಿನ್ನದ ಲೇಪನವಿದ್ದ ನೆನಪಿನ ಕಾಣಿಕೆ ನೀಡಿ ಶಾಲ್ ಹೊಡಿಸಿ ಗೌರವಿಸ್ತಾರೆ. ಆ ಸಭೆಯಲ್ಲಿ ಆಗಿನ ಸಿಎಂ ಆದ ರಾಮಕೃಷ್ಣ ಹೆಗಡೆ ಅವರು, ಇನ್ನು ಕೆಲವು ಪೊಲಿಟಿಷಿಯನ್ಸ್ ಪ್ಲಸ್ ಚಿತ್ರರಂಗದವರು ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿ ಮಾತಾಡಿದ್ದು, ಎಲ್ರಿಗೂ ಥ್ಯಾಂಕ್ಸ್ ಹೇಳಿ, ಜನ್ಮಗಳಲ್ಲೂ ಕನ್ನಡ ನಾಡಿನಲ್ಲೇ ಹುಟ್ಟುವಂತ ಪುಣ್ಯ ಆ ಭಗವಂತ ಕೊಡಲಿ ಅಂತ ಹೇಳ್ತಾರೆ. ಈ ಜನ್ಮದಲ್ಲಂತೂ ನಿಮ್ಮ ಋಣ ಅಂದ್ರೆ ಜನಗಳನ್ನ ನೋಡಿ ಹೇಳ್ತಾರೆ, ಈ ಜನ್ಮದಲ್ಲಂತೂ ನಿಮ್ಮ ಋಣ ತೀರಿಸಲಾರೆ ಅಂತ ಹೇಳ್ತಾರೆ. ಪ್ಲಸ್ ಅವರ ಪಯಣ, ಅವರ ಸಿನಿಮಾಗಳಿಗೆ ಜನರು ಕೊಟ್ಟಿರುವಂತ ಪ್ರೋತ್ಸಾಹ, ಇದೆಲ್ಲಾನು ಮಾತಾಡಿ ಕನ್ನಡ ಜನರ ಕೊಟ್ಟಿರುವಂತ ಪ್ರೀತಿ, ವಾತ್ಸಲ್ಯ, ಅಭಿಮಾನಕ್ಕೆ ಕೃತಜ್ಞತೆ ಸಲ್ಲಿಸ್ತಾರೆ. ಮತ್ತೆ ಸಂಜೆಯ ಹೊತ್ತಿಗೆ ಕಲಾವಿದರು ಮತ್ತು ಸಂಗೀತಗಾರರಿಂದ ರಸಮಂಜರಿ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮ ಎಲ್ಲ ಮುಗಿದು ರಾತ್ರಿ ನಡೆದ ಭೋಜನ ಕೊಠಡಿಯಲ್ಲಿ ಕೋ ಆರ್ಟಿಸ್ಟ್ ಆದ ಸರಿತಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸ್ಪೂನ್ ಅಲ್ಲಿ ತುತ್ತು ಅನ್ನ ತಿನ್ನಿಸಿದ್ದು ವಿಶೇಷವಾಗಿತ್ತು. ಕಾರಣ ಆ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲ ಆರ್ಟಿಸ್ಟ್ ಇರುವಾಗ ಅಲ್ಲಿ ಸರಿತಾ ಅವರು ಡಾಕ್ಟರ್ ರಾಜ್ ಅವ್ರಿಗೆ ತಿನ್ನಿಸಿದ್ದು, ಅದನ್ನ ನೋಡಿರೋ ಪತ್ರಕರ್ತರಿಗೆ ಅದು ವಿಶೇಷವಾಗಿತ್ತು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.